ಜನತೆಗೆ ನಮಸ್ಕಾರ. ಊರಿಂದ ಬಂದಿರೋದು ಮಂಚೇನಹಳ್ಳಿ ಜನತೆಗೆ ನಮಸ್ಕಾರ. ಇದು ಏನು 2 ದಿನಗಳಿಂದ ಒಂದು ಇನ್ಸಿಡೆಂಟ್ ಆಯಿತು. ನಾನಿವತ್ತು ವಾರ್ಡ್ ನಂಬರ್ 5 ಮಂಚೇನಹಳ್ಳಿಯಲ್ಲಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳೋ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲ ಮನೆಗಳು ಸುತ್ತಿದ್ದೀನಿ. ವಾರ್ಡ್ ನಂಬರ್ 5 ಕೆಲವು ಮನೆಗಳಿದೆ. ಏನು ಆ ಇನ್ಸಿಡೆಂಟು ಯಾಕೆ 2 ಡೇಸ್ ಬ್ಯಾಕ್ ಆಗುತ್ತೆ ಅಂತ ದಯವಿಟ್ಟು ಮಂಚೇನಹಳ್ಳಿ ಜನತೆ ಯೋಚನೆ ಮಾಡಬೇಕು. 2021ರಲ್ಲಿ ಹೆಬ್ಬಾಳದ MLA BJPಯ ಆವತ್ತಿನ MLC, ಆವತ್ತು ಅವರು MLC ಆಗಿರ್ತಾರೆ, BJPಯ MLC YA ನಾರಾಯಣಸ್ವಾಮಿ ಅವರು ಕ್ರಷರ್ಗೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ. 21ನಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಅಕ್ಟೋಬರ್ ತಿಂಗಳಲ್ಲಿ ಮೈನ್ಸ್ಗೆ ಪರ್ಮಿಷನ್ ಕೊಡ್ತಾರೆ. 21ನಲ್ಲಿ ಸರ್ಕಾರ ಇದ್ದಿದ್ದು BJP, ಆವತ್ತು ಇಲ್ಲಿ ಶಾಸಕರಾಗಿದ್ದವರು ಇವತ್ತು ಸಂಸದರಾಗಿದ್ದಾರೆ. ಆವತ್ತು ಅದು ತಗೊಂಡಿದ್ದು BJP MLC. ಇದು ಮೊದಲ ಸ್ಟೇಜ್. ನಾನು ಗೆದ್ದಿದ ತಕ್ಷಣ ನಾನು ಆ ಊರಿಗೆ ಹೋದಾಗ ಅಣ್ಣ ಈ ಕ್ರಷರ್ ಓಪನ್ ಮಾಡೋಕ್ಕೆ ಬಿಡಬಾರ್ದು, ನಾನು ಮಾತು ಕೊಟ್ಟಿದ್ದೆ. ನಾನು ಯಾವುದೇ ಕಾರಣಕ್ಕೆ ಆ ಕ್ರಷರ್ ಓಪನ್ ಮಾಡೋಕ್ಕೆ ನಾನು ಕಳೆದ 1.5 ವರ್ಷದಿಂದ ಬಿಟ್ಟಿರಲಿಲ್ಲ. ಆದರೆ ಆವತ್ತಿನ ಶಾಸಕರು ನಂತರ ಸಂಸದರಾಗ್ತಾರೆ. ಅಲ್ಲಿ ನಾವು ರಸ್ತೆಗೆ ಅವಕಾಶ ಕೊಡೋದೇ ಇಲ್ಲ. ಇವ್ರೇನು ಮಾಡ್ತಾರೆ, ಕ್ರಷರು ಸಂಬಂಧಪಟ್ಟವರು ಒಂದು 20 ಜನ ರೈತರ ಹತ್ರ ಹೋಗಿ DCಗೆ ಅರ್ಜಿ ಕೊಡಿಸ್ತಾರೆ. ಏನಂತ, ನಮ್ಮ ತೋಟಗಳಿಗೆ ರಸ್ತೆ ಮಾಡಿಕೊಡಿ ಅಂತ 20 ಜನ ರೈತರು ಹೋಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ಈಗ ಒಂದು 20 ಜನ ರೈತರು ಬಂದು ಸೈನ್ ಹಾಕ್ಬಿಟ್ಟು ಅರ್ಜಿ ಕೊಟ್ಟು ನಮ್ಮ ತೋಟಕ್ಕೆ ದಾರಿ ಕೊಡಿ ಅಂದರೆ ಸರ್ಕಾರದ ಕರ್ತವ್ಯ. ಆವಾಗ DC ಅವ್ರು ಏನು ಮಾಡ್ತಾರೆ, 20 ಜನ ರೈತರಿಗೆ ಸರ್ಕಾರಕ್ಕೆ ದಾರಿ ಬೇಕು ಅಂತ AC ಮನವಿ ತಗೊಂಡು ಆ ರೈತರಿಗೆ ಅನುಕೂಲ ಆಗಲಿ ಅಂತ ಆರ್ಡರ್ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಏನಾಗ್ತಾರೆ, ಅದರಲ್ಲಿ ಒಬ್ಬರು ರೈತರು ಬಂದುಬಿಟ್ಟು ಸರ್ ಸೈನ್ ನಾನು ಹಾಕಿಲ್ಲ, ಯಾರೋ ಕ್ರಷರ್ ಅವರು ನನ್ನ ಹೆಸರಲ್ಲಿ ಸೈನ್ ಹಾಕ್ಸ್ಬಿಟ್ಟಿದ್ದಾರೆ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, 20 ಜನ ರೈತರ ಹೆಸರಲ್ಲಿ ಬಂದು ಅವ್ರು ರಸ್ತೆಗೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು. ಅಲ್ಲಿ ರಸ್ತೆ ಕೂಡ ನಾವು ಕ್ರಷರ್ ಕೊಟ್ಟಿಲ್ಲ, ರೈತರಿಗೆ ಇದು ಮಾಡಿರೋದು ಒಂದು. ನೆಕ್ಸ್ಟು ರೈತರಿಗೆ ನಾವು ಯಾವಾಗ ಅದು ಕೊಡ್ತೀವೋ, ಈಗ ಮೊನ್ನೆ ಶೂಟೌಟ್ ಆಗುತ್ತೆ. ಶೂಟೌಟ್ ಆದಾಗ ಮೊನ್ನೆ ಕೂಡ ನಾವು ರಸ್ತೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಕಾನೂನು ರೀತಿ ಅವ್ರೇನು ಪೊಲೀಸ್ ಪ್ರೊಟೆಕ್ಷನ್ ಏನು ತೊಗೊಂಡೋಗಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹೋಗದೆ ಇರೋದ್ರಿಂದ ಅವ್ರು ಹೋಗಿದ್ದಾರೆ, ಏಕಾಏಕಿ ಶೂಟೌಟ್ ಮಾಡಿದ್ದಾರೆ. 4 ಜನನ ಅರೆಸ್ಟ್ ಮಾಡಿದ್ದೀವಿ. ತಮಗೆ ಗೊತ್ತಿರಬೇಕು, 4 ಜನ ಸಕ್ರಿಯ BJP ಕಾರ್ಯಕರ್ತರು. ಒಂದು ಆ ಸಕಲೇಶು BJP ಕಾರ್ಯಕರ್ತ, MLC ಎಲೆಕ್ಷನಲ್ಲಿ ನಾರಾಯಣಸ್ವಾಮಿ ಅವ್ರ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಾಸ್ ಮಾಡಿದವನು, ಮಾನ್ಯ ಸಂಸದರಿಗೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದವನು. ಮೊದಲನೇದು. ಎರಡನೇದು, ಚಿಕ್ಕಬಳ್ಳಾಪುರದ 13ನೇ ವಾರ್ಡಲ್ಲಿ BJP ಅಭ್ಯರ್ಥಿಯಾಗಿದ್ದರು ಒಬ್ಬರು ಲೇಡಿ, ಅವರ ಮಗ ಸಾಗರ್ರು, ಆ ಹುಡುಗನು BJP ಅಭ್ಯರ್ಥಿ. ಇವ್ರು 4 ಜನ ಏನು ಮಾಡ್ತಾರೆ, ಇವ್ರು ಬಂದು ಡೈರೆಕ್ಟಾಗಿ ಶೂಟೌಟ್ ಮಾಡ್ತಾರೆ. 4 ಜನನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು ಮಾಡ್ತೀವಿ. ನಿನ್ನೆ DC ಅವ್ರಿಗೆ ಹೇಳಿ ಆ ಆರ್ಡರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ. ನಾನು ಜನತೆಗೆ ಹೇಳಿದ್ದೀನಿ, ಆ ಮಾತು ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ. ದಮ್ಮು ಧೈರ್ಯ ಇಲ್ಲ ಅಂದರೆ 1 ಅವರಲ್ಲಿ ಯಾವನೂ ಆರ್ಡರ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ. ನಾನು ಮಾಡಿಸಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ನಾನು ಈಗಾಗಲೇ ಮೈನ್ಸ್ ಅವ್ರಿಗೆ ಪತ್ರ ಬರೆದಿದ್ದೀನಿ. ಒಂದು ಪ್ರೊಸೀಜರ್ ಇರುತ್ತೆ, ಈಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಇದೆ. ನಾನು ಮೈನ್ಸ್ ಅವ್ರಿಗೆ ಪತ್ರ ಬರೆದಿದ್ದೀನಿ. ನಾನು ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಮೈನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಇರ್ತೀವಿ. ಈಗಾಗಲೇ DC ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, SP ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಲೈಸೆನ್ಸ್ ಕ್ಯಾನ್ಸಲ್ ಆಗಲೇಬೇಕು ಅಂತ. ಈಗ ಅದನ್ನೆಲ್ಲ ರಿಪೋರ್ಟ್ ಎತ್ಕೊಂಡು ಈ ಸ್ಥಳೀಯ ಘಟನೆಯಲ್ಲಿ ಎತ್ಕೊಂಡು 1 ವಾರ 15 ದಿನದಲ್ಲಿ ಒಂದು ರಿಪೋರ್ಟ್ ರೆಡಿ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿತೀವಿ. 1 ತಿಂಗಳು ಅಂದ್ಕೊಂಡಿದ್ದೀನಿ, ಒಂದು 15 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಅದರ ಲೈಸೆನ್ಸು ನಾನು ರದ್ದುಪಡಿಸ್ತಾ ಇದ್ದೀನಿ. ಇದು ಒಂದು, ಯಾಕೆಂದರೆ ಪ್ರೊಸೀಜರ್ ಇದೆ. ಅದು ಏಕಾಏಕಿ ನಾವು ನೋಟಿಸ್ ಕೊಡೋದೆ ಎಲ್ಲ ಮಾಡೋಕ್ಕೆ ಬರೋಲ್ಲ. ನಾಳೆ ಬೆಳಗ್ಗೆ ಅವ್ರು ಕೋರ್ಟ್ಗೆ ಹೋಗ್ಬಿಟ್ರೆ, ಸ್ಟೇ ತಂದುಬಿಟ್ರೆ ಸಮಸ್ಯೆ ಆಗುತ್ತೆ. ಏಕಾಏಕಿ ಈಗ ರೋಡ್ ಕ್ಯಾನ್ಸಲ್ ಮಾಡಿದ್ದೀವಿ, ಅದನ್ನು ಲೈಸೆನ್ಸ್ ಕೂಡ ನಾನು ರದ್ದುಪಡಿಸ್ತೀನಿ. ಅದಕ್ಕೊಂದು ತಿಂಗಳು ಟೈಮ್ ಬೇಕು, ನೋಟಿಸ್ ಎಲ್ಲ ಕೊಡಬೇಕು, ಅದು ಮಾಡ್ತೀನಿ. ಮಂಚೇನಹಳ್ಳಿ ಜನತೆ ಪರವಾಗಿ ನಾನಿದ್ದೀನಿ. ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಗೆ ನಾನು ಅನುಮತಿ ಕೊಟ್ಟಿಲ್ಲ. ಕ್ರಷರ್ಗೆ ಅನುಮತಿ ನಾನು ಕೊಡೋದು ಇಲ್ಲ. ನಮಗೆ ಅದರ ಅವಶ್ಯಕತೆ ಇನ್ನೂ ಇಲ್ಲ. ಸಪೋಸ್ ನಮ್ಮ ಕ್ರಷರ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ರೆ ನಿನ್ನೆ ಆರ್ಡರ್ ಏನಕ್ಕೆ ಮಾಡಿಸ್ತಿದ್ವಿ? ಜನ ಯೋಚನೆ ಮಾಡಿ. ಈ ಪರ್ಮಿಷನ್ ಕೊಟ್ಟಿದ್ದು ಯಾರು? ಈಗ ಕೆಲವರು ಯಾರೋ ಮಹಾನ್ ಬಾರು ಪಾಪ ಅಲ್ಲಿ ನನ್ನ ಬಗ್ಗೆ ನಾನು ಹೇಳ್ತಾರೆ. 21 ಕೊಟ್ಟರು ಆರ್ಡರ್ಗೂ ನನಗೇನು ಸಂಬಂಧ? ನಾನು ಶಾಸಕರೇ ಅಲ್ಲ. ನಾನು 23 ಮೇ 13ನೇ ತಾರೀಕು MLA ಎಲೆಕ್ಟ್ ಆಗಿದ್ದು, 21ನೇ ತಾರೀಕು MLA ಪ್ರಮಾಣ ವಚನ ಸ್ವೀಕರಿಸಿದ್ದು. ಅಲ್ಲಿ ಕೊಟ್ಟಿರೋ ಪರ್ಮಿಷನ್. ನಾನು ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀನಿ, ನಿಮ್ಮ ಜೊತೆ ನಾನಿದ್ದೀನಿ ನೋಡಿ. ಮನೆಗೂ ಬಂದು ಕಷ್ಟ ಕೇಳ್ತಿದ್ದೀನಿ. ಮನೆ ಮುಂದೆ ನಿಂತ್ಕೊಂಡು, ಪ್ರತಿ ಮನೆ ಮುಂದೆ ನಿಂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ. ಬೆಳಗ್ಗೆ 3:45 ಗೆದ್ದವನು ನಾನು.
ಬಂದು ಇವತ್ತು ಮನೆ ಮನೆಗೂ ಕಷ್ಟ ಕೇಳ್ತಾ ಇದ್ವಿ. ಸರ್ ಯಾವತ್ತಾದ್ರೂ